ಇದು UK ದೋಸಾ ಸೆಂಟರ್ ಈ ಒಂದು RN ಶೆಟ್ಟಿ ಪಾಲಿಟೆಕ್ನಿಕ್ ಕಡೆ ಎದುರುಗಡೆ ಇದೆ ಹಾಗೂ KPTCL ರೋಡ್ನಲ್ಲಿದೆ. ಇದರ ಲೊಕೇಶನ್ ನೋಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಕಡೆ JNMC ಕಾಲೇಜ್ ಕಾಂಪೌಂಡ್ ಇದೆ, ಹಾಗೆ ಇಲ್ಲಿ RN ಶೆಟ್ಟಿ ಪಾಲಿಟೆಕ್ನಿಕ್. ಇದ್ರ ಎದುರುಗಡೆನೇ UK ದೋಸಾ ಸೆಂಟರ್ ಅಂತೇಳಿ ಒಂದು ಹೊಸದಾಗಿ ಸೌದೆ ಮೇಲೆ ತಿಂಡಿ ತಿನಿಸುಗಳನ್ನೆಲ್ಲ ಮಾಡೋದು ಇವರು ಯೋಜನೆ ಇಟ್ಕೊಂಡಿದ್ದಾರೆ. ಇದು ಮುಂದಿನ ದಿನಮಾನಗಳಲ್ಲಿ ಎಲ್ಲ ಗ್ರಾಹಕರಿಗೆ ಉಪಯುಕ್ತವಾಗಲಿದೆ ಅಂತ ಭಾವಿಸ್ತಾ, ಇದು ಮಾಡುವಂಥ ಸಮಯದಲ್ಲಿ ದೋಸಾ ಪ್ರೊಸೆಷನ್ ಮಾಡುವಂಥ ಸಮಯದಲ್ಲಿ ಮತ್ತೊಂದು ವಿಡಿಯೋದೊಂದಿಗೆ ಬರ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಿಶೇಷತೆ ಏನಂದರೆ ಸೌದೆ ಒಲೆ ಮೇಲೆ ಇಲ್ಲಿ ಎಲ್ಲ ತಿಂಡಿ ತಿನಿಸುಗಳು ರೆಡಿ ಆಗ್ತವೆ. ಇವರೇ, ಇದು ನಿಮ್ಮ ಹೆಸರು ಹೇಳಿ ಸರ್? ಸುರೇಶ್ ಶೆಟ್ಟಿ ಸರ್. ಹಾಂ, ಸೌದೆ ಒಲೆ ಅಂದರೆ ಸರ್ ನಾವೇನೀಗ ಆ್ಯಕ್ಚುಲಿ ಈಗಿನ ಕಾಲದಲ್ಲಿ ಏನೀಗ ಗ್ಯಾಸಿನ ಮೇಲೆ ಹೆಚ್ಚಿನ ಡಿಪೆಂಡ್ ಆಗಿದ್ದೇವೆ. ನಾವೆಲ್ಲ ಗ್ಯಾಸಿನ ಮೇಲೆ ಡಿಪೆಂಡ್ ಆಗಿದ್ದೇವೆ. ನಾವು ಯಾಕೆ ಓಲ್ಡ್ ಟ್ರೆಡಿಷ್ನಲ್ ಸ್ಟೈಲ್, ನಮ್ಮದು ಹಳೆ ಸ್ಟೈಲ್ಗೆ ಯಾಕೆ ವಾಪಸ್ ಹೋಗಬಾರ್ದು? ಯಾಕಂದರೆ ಮೊದಲಿನವ್ರದ್ದು ನೋಡಿ, ಹೆಲ್ತ್ ಇಶ್ಯೂ ಬರುವಾಗ ಎಲ್ಲ ಏನು ಹೆಲ್ತ್ ಇಶ್ಯೂ ಇಲ್ಲ, ಎಲ್ಲದ್ರದ್ದು ಒಳ್ಳೆ ಹೆಲ್ತ್ ಆಗಲಿ, ಆರೋಗ್ಯ ಆಗಲಿ ಎಲ್ಲರೂ ಚಲೋ ಇರುತ್ತೆ. ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಯಾಕೆ ನಾವು ಹಳೆ ಸ್ಟೈಲ್ ಮಾಡಬಾರ್ದು ಅಂತ ಯೋಚನೆ ಮಾಡಿ ಒಂದು ದೋಸೆ ಇದು ಮಾಡಿದ್ವಿ ಸರ್. ಆಯಿತು. ಇವಾಗ ಹಳೆ ಕಾನ್ಸೆಪ್ಟ್ ಅಲ್ಲ ಸರ್ ಇದು ನೋಡಿ, ಸೌದೆ ಒಲೆ ಮೇಲೆ ಇದನ್ನು ಇಲ್ಲಿ ದೋಸೆ ಗೀಸ ತಿಂಡಿ ತಿನಿಸೆಲ್ಲ ಮಾಡ್ತಾರೆ. ಇವತ್ತೇ ಹೊಸದಾಗಿ ಸ್ಟಾರ್ಟ್ ಆಗಿದೆ. ಇದು ನೋಡಿ, ನಮ್ಮದು ಕರ್ನಾಟಕ ಚಾಲಕರ ಒಕ್ಕೂಟದ ಗ್ರೂಪು ಹಾಗೂ ಓಲಾ ಕಂಪ್ನಿ, ಓಲಾ ಆಪ್ರೇಟರ್ಸ್ ಎಲ್ಲ ಇಲ್ಲಿದ್ದಾರೆ. ನಮ್ಮ ಜಿಲ್ಲಾಧ್ಯಕ್ಷರು ಅರುಣ್ ಪಾಟೀಲ್ ಅವರು ಇದಕ್ಕೆ ಮುಂದಾಳತ್ವ ವಹಿಸಿದ್ದಾರೆ. ಈ ಹೋಟೆಲನ್ನು ಇವತ್ತು ಓಪನ್ ಆಗಿದೆ. ಇನ್ನೊಂದು ದಿವಸ ಮುಂದಿನ ವಿಡಿಯೋದೊಂದಿಗೆ ದೋಸೆ ಗೀಸ ಸೌದೆ ಮೇಲೆ ಮಾಡುವಾಗ ಬರ್ತೀನಿ. ನಮಸ್ಕಾರ. ನೀವು ಕೂಡ ಇಲ್ಲಿ ಬಂದು ಎಲ್ಲರೂ ತಿಂಡಿ ತಿನಿಸನ್ನು ತಿಂದು ಆನಂದದಿಂದ ಅನುಭವಿಸುವಾಗಿ ವಿನಂತಿ. ನಮಸ್ತೆ ಗೆಳೆಯರೆ. ಇಂದು ಬೆಳಗಾವಿಯ JNMC ಕಾಲೇಜ್ ಪಕ್ಕದಲ್ಲಿರ್ತಕ್ಕಂಥ ಹಾಗೂ RN ಶೆಟ್ಟಿ ಪಾಲಿಟೆಕ್ನಿಕ್ ಎದುರುಗಡೆ ಇರ್ತಕ್ಕಂಥ ಒಂದು UK ದೋಸಾ ಕಾರ್ನರ್ ಅಂತ ಹೊಸದಾಗಿ ಓಪನಿಂಗ್ ಆಗಿದೆ. ಈ ಒಂದು UK ದೋಸಾ ಕಾರ್ನರ್ ಇದನ್ನು ಬೆಳಗಾವಿಯ ಕರ್ನಾಟಕ ಚಾಲಕರ ಒಕ್ಕೂಟದ ಜಿಲ್ಲಾಧ್ಯಕ್ಷರಾದಂಥ ಅರುಣ್ ಪಾಟೀಲ್ ಅವರು ಹೊಸದಾಗಿ ಓಪನಿಂಗ್ ಮಾಡಿದ್ದಾರೆ.